ಸಾಮಾನ್ಯವಾಗಿ ಸಂಪುಟ ರಚನೆ ಇರ್ಬೋದು, ವಿಸ್ತರಣೆ ಇರಬಹುದು, ಒಂದು 3-4 ಕೋಟಾಗಳ ಕನ್ಸಿಡರೇಷನ್ ಆಗುತ್ತೆ. ಒಂದು ಸಿದ್ದರಾಮಯ್ಯ ಅವರ ಕೋಟ ಅಂತಿತ್ತು, ಡಿ ಕೆ ಶಿವಕುಮಾರ್ ಅವರ ಕೋಟ ಅಂತಿತ್ತು. ಈಗ ಅವರ ಕೋಟ ಇವರ ಕೋಟ ಅಂತ ಏನಿರಲ್ವಂತೆ, ಓನ್ಲಿ ಎಲೆಕ್ಷನ್ ಕೋಟ. ಬಿಕಾಸ್ ಟೈಮ್ ತುಂಬಾ ಕಡಿಮೆ ಇದೆ, ಮಿಡ್ ಟರ್ಮ್ ಬಂದು ನಿಂತಿದೆ ಸರ್ಕಾರ. ಹಲವರು 5 ಸಲ 6 ಸಲ ಗೆದ್ದಿದ್ರೆ ಏನಂತೆ ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ನಮ್ಮ ಟಾರ್ಗೆಟ್ 2028 ಪ್ಲಸ್ 29 ವಿಧಾನಸಭೆ ಮತ್ತು ಲೋಕಸಭೆ ಎಲೆಕ್ಷನ್ ಅಷ್ಟೇ. ಹೊಸ ಮುಖಗಳು ಬೇಕು ಅಂತ ರಾಹುಲ್ ಗಾಂಧಿ ಶಾಕ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಮೇಲೆ ಪ್ರಭಾವವನ್ನ ಬೀರಿರೋ ಅಂಶಗಳು ಏನು ಅಂತ ಕೂಡ ನಾವು ಮುಂದೆ ಹೇಳ್ತೀವಿ ನಿಮಗೆ. ವೇಣುಗೋಪಾಲ್ ತರೋ ಪಟ್ಟಿಯಲ್ಲಿ ಅಲ್ಲಿಗೆ ಮಾಸ್ಟರ್ ಸ್ಟ್ರೋಕ್ ಅಂತೂ ಇರೋದು ಖಂಡಿತ. ರಾಹುಲ್ ಗಾಂಧಿ ಅವರ ಮೇಲೆ ಪ್ರಭಾವ ಬೀರಿರೋದು ಇತ್ತೀಚೆಗಷ್ಟೇ ಟಿವಿಗೆ ಬಂದ ಪ್ರಚಂಡ ಗೆಲುವನ್ನು ಸಾಧಿಸಿದಂತಹ ರೀತಿ, ಕೇರಳದಲ್ಲಿ ಹೊಸ ಫೇಸ್ಗಳನ್ನು ಜನ ಆಯ್ಕೆ ಮಾಡಿದಂತಹ ರೀತಿ. ಸೊ ಹಳೆ ಸಂಪ್ರದಾಯ, ಹಳೆ ಸ್ಟ್ರಾಟಜಿ ವರ್ಕೌಟ್ ಆಗಲ್ಲ, ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅಗತ್ಯ ಅನ್ನೋದನ್ನು ರಾಹುಲ್ ಗಾಂಧಿ ಸೂಚ್ಯವಾಗಿ ತಿಳಿಸಿದ್ದಾರೆ. ಸೊ ಎಷ್ಟು ಜನ ಸೀನಿಯರ್ ಲೀಡರ್ಸ್ ಮುಖ ಸಪ್ಪೆ ಹಾಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಆಮೇಲೆ ಎಷ್ಟೊಂದು ಸಲ ಸಂಪುಟದಲ್ಲಿ ಇಲ್ಲದೇ ಇದ್ದವರು ಪಕ್ಷಕ್ಕೆ ಹೆಚ್ಚು ಅಪಾಯಕಾರಿಯಾಗಿದ್ದನ್ನು ನಾವು ನೋಡಿದ್ದೀವಿ ಹಿಂದೆಲ್ಲ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದವರಿಗೆ ಶಾಕ್ ಲಗಾ ಶಾಕ್ ಅನ್ನೋ ರೀತಿಯಲ್ಲಿ ಡಜನ್ ಗಟ್ಲೆ ಮಾಜಿ ಸಚಿವರಿಗೆ ಮಂತ್ರಿಗಿರಿ ಇಲ್ಲ, ಅವ್ರನ್ನೆಲ್ಲ ಮಾನಸಿಕವಾಗಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲ ನಿಮ್ಗೆ ಈ ಸಲ ಅವಕಾಶ, ಯು ಮಸ್ಟ್ ಲೀವ್ ಅಂತ ಹೊಸ ಮುಖಗಳ ಲಿಸ್ಟ್ ಮಾಡಿ ಫೈನಲ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಹಳೆ ಮೈಸೂರು ಭಾಗ, ಮಧ್ಯ ಕರ್ನಾಟಕ ಭಾಗದಲ್ಲಿ ಹೊಸಬರಿಗೆ ಮಣೆ ಹಾಕಲಾಗುತ್ತೆ. ಲಿಂಗಾಯತ ಒಕ್ಕಲಿಗ ಸಮುದಾಯದಲ್ಲೂ ಕೆಲವರಿಗೆ ಶಾಕ್ ಕೊಡಬಹುದು ಅಂತ. ಲಾಸ್ಟ್ ಟೈಮ್ ಇದರಲ್ಲೇ 8 ಜನ ಲಿಂಗಾಯತರು, 6 ಜನ ಒಕ್ಕಲಿಗರಿಗೆ ಅವಕಾಶ. ಈ ಬಾರಿ ಎಷ್ಟು ಅನ್ನೋದು ನೋಡಬೇಕಾಗತ್ತೆ. ಸಮುದಾಯವಾರು ಬ್ಯಾಲೆನ್ಸ್, ಹಾಗೆ ಎಕ್ಸ್ಪೀರಿಯನ್ಸನ್ನು ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ. ಆಡಳಿತದಲ್ಲಿ ಹೊಸ ತಲೆಮಾರಿನ ನಾಯಕರನ್ನ ಬೆಳೆಸೋ ಕೆಲಸ ನಿಜವಾಗ್ಲೂ ಆಗುತ್ತಾ, ಅಥವಾ ಜಸ್ಟ್ ಒಂದು ಪೋರ್ಟ್ರೇ ಮಾಡಿ ಪ್ರಯತ್ನ ಪಟ್ವಿ, ಆಗಲಿಲ್ಲ, ಆದರೂ ಸ್ವಲ್ಪ ಕೈ ಹಾಕಿದ್ವಿ ಅನ್ನೋ ರೀತಿಯಲ್ಲಿ ಏನಾದರೂ ತೋರಿಸ್ಕೊಳ್ತಾರಾ? ಕೊಟ್ಟ ಮಾತು ಯಾರಿಗೆ ಉಳಿಸ್ಕೊಳ್ತಾರೆ? ಆಮೇಲೆ ಹೆಚ್ಚು ಜಾಸ್ತಿ ವಿಪರೀತವಾಗಿ ಮೂಗು ತೋರಿಸಿದ್ರೆ ಅವಾಗ ಸಮಸ್ಯೆ ಹೈಕಮಾಂಡ್ಗೂ ಆಗಿದ್ದು ನೋಡಿದ್ದೀವಿ ನಾವು. ಸೊ ಮೂಗುದಾರ ಡಿ ಕೆ ಶಿವಕುಮಾರ್ಗೆ ಹಾಕೋ ರೀತಿಯಲ್ಲಿ ಹೆಜ್ಜೆಯನ್ನು ಇಡ್ತಾರಾ, ಅಥವಾ ಸಿದ್ದರಾಮಯ್ಯ ಅವ್ರ ಮಾತಿಗೆ ಮನ್ನಣೆನೇ ಸಿಗಲ್ವಾ? ಎಲ್ಲವೂ ಕೂಡ ಗೌಪ್ಯತೆಯಿಂದಲೇ ಕೂಡಿದೆ. ಇಷ್ಟು ಗೌಪ್ಯತೆಯನ್ನು ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆ ಟೈಮ್ನಲ್ಲಿ ಕಾಂಗ್ರೆಸ್ನವರು ಮಾಡ್ಕೊಂಡು ಬರ್ತಿರ್ಲಿಲ್ಲ. ಬಟ್ ಈ ಸಲ ತುಂಬ ವಿಚಿತ್ರವಾಗಿ ಕ್ಯಾಲ್ಕುಲೇಷನ್ಗಳು ನಡೀತಾ ಇದ್ದಾವೆ. ವರದಾನ ಅಲ್ಟಿಮೇಟ್ಲಿ ಯಾರಿಗಾಗತ್ತೆ ಅನ್ನೋದು ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಸಿಗುತ್ತೆ. ಸಮುದಾಯದ ಲೆಕ್ಕಾಚಾರವನ್ನು ಕೂಡ ಗಟ್ಟಿಯಾಗಿ ಹಾಕಿದ್ದಾರೆ. ಯಾಕಂದರೆ ಅವರ ಎದುರಿಗಿರುವಂತಹ ಪಕ್ಷಗಳು ಒಂದು ಲಿಂಗಾಯತ ಪ್ರಾಬಲ್ಯ ಇರುವಂತಹ ಪಾರ್ಟಿ, ಅದು BJP. ಸೊ ಅವ್ರನ್ನ ಎದುರಿಸ್ಬೇಕಲ್ಲ, ನೆಕ್ಸ್ಟ್ ಎಲೆಕ್ಷನ್ ಸವಾಲುಗಳಿದ್ದಾವೆ.